ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಹೇಗಿತ್ತಪ್ಪ ಇವತ್ತಿನ ಎಪಿಸೋಡು? ಸೊ ಇವರು ಚರ್ಚಾ ಸ್ಪರ್ಧೆನಲ್ಲೇ ಮುಗಿಸ್ಬಿಟ್ರು ಇವತ್ತಿನ ಒಂದು ಎಪಿಸೋಡು. ಸೊ ಬರೀ ಯಾಕಂದ್ರೆ 3% ಇವತ್ತು ಚರ್ಚಾ ಸ್ಪರ್ಧೆನೆಲ್ಲ ಆಯ್ತು. ಅಂಡ್ ಇದು ಒಂದು ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಸೊ ಮೇ ಬಿ ಇವಾಗ ಯಾರ್ಯಾರು ನಮ್ಮ ರಘು ಅವರು ಚೂಸ್ ಮಾಡಿದ್ದಾರೆ, ಮೇ ಬಿ ಅವರು ಸೇಫ್ ಆಗ್ಬೋದು. ಯಾರ್ಯಾರು ಅಂದ್ರೆ ರಘು ಅವ್ರು ಚೂಸ್ ಮಾಡಿಲ್ಲ, ಸೊ ಮೇ ಬಿ ಅವರು ನಾಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ. ಸೊ ಆಲ್ರೆಡಿ ನಾಮಿನೇಷನ್ ಒಂದು ಲಿಸ್ಟ್ ಕೂಡ ಮೀನ್ಸ್ ಲೀಕ್ ಆಗಿದೆ, ಗೊತ್ತಿರುತ್ತೆ ಅನ್ಕೊಂತೀನಿ. ಅಂಡ್ ಇದ್ರ ಜೊತೆಗೆ ಹೇಗಿತ್ತು ಇವತ್ತಿನ ಎಪಿಸೋಡು? ಚರ್ಚಾ ಸ್ಪರ್ಧೆಯಲ್ಲಿ ಯಾರು ತುಂಬಾ ಚೆನ್ನಾಗಿ ಚರ್ಚೆ ಮಾಡಿದ್ರು, ಆಮೇಲೆ ನಮ್ಮ ರಘು ಅವರ ರಿಸಲ್ಟ್ಗಳು ಹೇಗಿದ್ವು, ಅಂಡ್ ಯಾರ್ದು ವ್ಯಾಲಿಡ್ ಪಾಯಿಂಟ್ಸ್ಗಳಿತ್ತು ಅನ್ನೋದು ಇವತ್ತಿನ ಒಂದು ಏನಂತಂದ್ರೆ ವಿಡಿಯೋದಲ್ಲಿ ಸ್ವಲ್ಪ ನೋಡ್ಕೊಂಡ್ ಬರೋಣ. ಬಿಕಾಸ್ ಕೆಲವೊಂದು ವ್ಯಾಲಿಡ್ ಆಗಿದ್ವು, ಆಮೇಲೆ ಕೆಲವರು ಅದನ್ನ ಕಾಮಿಡಿ ತರ ತಗೊಂಡ್ರು. ಬಿಗ್ ಬಾಸ್ ಅವ್ರ ಒಂದ್ 2 ಸಾರಿ ಅದರಲ್ಲಿ ಇಂಟರ್ಫಿಯರ್ ಆಗಕ್ಕೆ ಬಂದ್ರು. ಅಶ್ವಿನಿ ಅಂಡ್ ಜಾನ್ವಿ ಅವ್ರದ್ದು ಸ್ವಲ್ಪ ಹೈಲೈಟ್ ಆಯ್ತು, ಗಿಲ್ಲಿ ಚಂದ್ರಣ್ಣಂದು ಹೈಲೈಟು. ಸೊ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಇವತ್ತು ಮಾತಾಡೋಣ. ಅಂಡ್ ಇವತ್ತಿನ ಎಪಿಸೋಡ್ ಶುರುವಾಗಿರುವಂತದ್ದೇನೆ ಆ ಬಿಗ್ ಬಾಸ್ ಕಾಲೇಜ್ ಸೆಟಪ್ ಇಂದ ಶುರು ಆಗುತ್ತೆ. ಅದಾದ್ಮೇಲೆ ನಮ್ಮ ರಘು ವರ್ಸಸ್ ಗಿಲ್ಲಿ ಒಂದು ಚಿಕ್ಕದಾಗ ಫೈಟ್ ಮಾಡ್ಕೊಂತಾರೆ ಅಲ್ಲಿ. ಒಟ್ನಲ್ಲಿ ರಘುಗೆ ನಮ್ಮ ಗಿಲ್ಲಿ ಅಂತೂ ಕಾಟ ಕೊಡ್ತಿದ್ದಾನೆ. ಅಲ್ಲಿ ಸುಮಾರು ಜನ ಹೇಳ್ತಾರೆ ಓನ್ಲಿ ಅಶ್ವಿನಿ ಜೊತೆಗೆ, ಜಾನ್ವಿ ಜೊತೆಗೆ, ಇವ್ ಜೊತೆಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಬಟ್ ಇವಾಗ ರಘು ಜೊತೆಗೂ ಕೂಡ ಕ್ವಾಟ್ಲೆ ಕೊಡುವಂಥದ್ದು, ಕಾಟ ಕೊಡುವಂಥದ್ದು ಮಾಡ್ತಿದ್ದಾನೆ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಅವ್ನು ಎದುರುಗಡೆ ಯಾರು ಸ್ಟ್ರಾಂಗ್ ಅಂತ ಅನಿಸ್ತಾರೆ ಅವ್ರ ಜೊತೆಗೆ ಅವ್ನು ಆಡೇ ಆಡ್ತಾನೆ, ಅದ್ರಲ್ಲಿ ಎರಡನೇ ಮಾತಿಲ್ಲ. ಈ ಕೆಲವ್ರ ಹತ್ರ ಹೋಗಿ, ಧನುಷ್ ಹತ್ರ ಹೋಗಿ ಅಥವಾ ಸ್ಪಂದನ ಇವ್ರ ಹತ್ರ ಏನ್ ಮಾಡಕ್ಕಾಗತ್ತೆ? ಅವನು ಅವ್ರಿಗೆ ರಿಯಾಕ್ಟೇ ಮಾಡಲ್ಲ ಅಂದ್ಮೇಲೆ ಅವ್ರ ಹತ್ರ ನೋ ಯೂಸ್. ಸೊ ಅದಕ್ಕೋಸ್ಕರನೇ ಅವನು ಯಾರ್ಯಾರು ಸ್ಟ್ರಾಂಗ್ ಅಂತ ಅನ್ನಿಸ್ತಾರ ಅವನಿಗೆ, ಸೊ ಅವ್ರ ಹತ್ರ ಹೋಗಿ ಆಡ್ತಿದ್ದಾನೆ ಅವನು. ಸೊ ಅಲ್ಲಿ ಇವಾಗ BP ಕಾಲೇಜ್ ಅಂತ ಮಾಡಿದ್ರು. ಸೊ ಅಲ್ಲಿ ನಾನು ಚೇರ್ಮನ್ ಆಗ್ತೀನಿ ಅನ್ನೋ ರೀತಿಯಲ್ಲಿ ಹೋಗಿ ಕಾಟ ಕೊಡ್ತಾ ಇದ್ದ ಅವನಿಗೆ. ಬಿಕಾಸ್ ಇವರು ಪ್ರಿನ್ಸಿಪಲ್ ಆದ್ರೆ ನಾನು ಚೇರ್ಮನ್ ಅನ್ನೋ ರೀತಿನಲ್ಲಿ. ಸೊ ಆ ಥರದ್ದು ಒಂದು ಏನೋ ಒಂದು ಮಾಡಿದ್ರೆ ತಾನೇ ಜನಗಳಿಗೆ ಕಾಣಿಸ್ಕೊಳ್ಳುವಂಥದ್ದು, ಕ್ಯಾಮ್ರಾ ಕಣ್ಣಿಗೆ ಕಾಣಿಸುವಂಥದ್ದು. ಈ ಸೀಸನ್ ಅಲ್ಲಿ ಗಿಲ್ಲಿ ಇಲ್ಲ ಅಂತಂದ್ರೆ ಊಹಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಡೆಯೋದು ಯಾರಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಬಿಗ್ ಬಾಸ್. ಬಟ್ ಎಂಟರ್ಟೈನ್ಮೆಂಟ್ ಕೊರತೆ ಅಂತ ಕಾಣೋದು. ಲಾಸ್ಟ್ ಸೀಸನ್ ಅಲ್ಲಿ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಕೊರತೆ ಇತ್ತೇನೆ ಹಂಗೆ ನೋಡಕ್ ಹೋದ್ರೆ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಧ್ರುವಂತದ್ದು ಏನು ಉತ್ತಮ ಬ್ಯಾಡ್ಜ್ ಇದೆ ಅದನ್ನು ವಾಪಸ್ ಕೊಡ್ಲಿಕ್ಕೆ ಹೋಗ್ತಾನೆ. ಬಿಕಾಸ್ ಮುಂದೆ ಒಂದು ಮಾತಾಡ್ತಾರೆ, ಪಂಚಾಯತ್ನಲ್ಲಿ ಒಂದು ಮಾತಾಡ್ತಾರೆ. ಸೊ ಅದಕ್ಕೋಸ್ಕರ ಯಾರು ಡಿಸರ್ವಿಂಗ್ ಇದ್ದಾರೆ ಸೊ ಅವ್ರಿಗೆ ಕೊಡಿ ಅಂತ ತಗೊಂಡೋಗಿ ನಮ್ಮ ಕ್ಯಾಪ್ಟನ್ ರಘು ಅವ್ರಿಗೆ ನಮ್ಮ ಧ್ರುವಂತ್ ಅವರು ಇದನ್ನ ಮೀನ್ಸ್ ವಾಪಸ್ ಕೊಡ್ತಾರೆ. ಸೊ ಇದಾದ್ಮೇಲೆ ಅಲ್ಲಿ ಅಗೇನ್ BB ಕಾಲೇಜ್ ಸೆಟಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಯಾವ್ಯಾವ ಒಂದು ಗುಂಪುಗಳಾಗಿ ಮಾಡ್ತಾರೆ. ಅಂಡ್ ಒಂದು ರೆಡ್ ಗುಂಪು ಅಂಡ್ ಇನ್ನೊಂದು ಬ್ಲೂ ಗುಂಪು, ಅಂಡ್ 2 ತಂಡಗಳಾಗಿ ಕೂಡ ಆಲ್ರೆಡಿ ಮಾಡಿದ್ದಾರೆ, ರೆಡ್ ಅಂಡ್ ಬ್ಲೂ ಅಂತ. ಸೊ ಒಂದು ರೀತಿಯಲ್ಲಿ ಜೊತೆ ಇರೋರನ್ನ ದೂರ ಮಾಡಿದ್ದಾರೆ. ಕಾವ್ಯ, ಗಿಲ್ಲಿ, ಅಶ್ವಿನಿ, ಜಾನ್ವಿ. ಸೊ ಇನ್ಯಾರು ಸೂರಜ್ ಅಂಡ್ ಯಾರು ನಮ್ಮ ರಾಶಿಕಾ ಬೇರೆ ಅನ್ಸುತ್ತಲ್ಲ, ಹೌದು ಬೇರೆ ಇದ್ದಾರೆ. ಸೊ ಈ ರೀತಿಯಲ್ಲಿ ಒಂದು ತಂಡಗಳಾಗಿ ಮಾಡಿದ್ದಾರೆ. ಅಂಡ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ರೆಟ್ರೋ ಸ್ಟೈಲಲ್ಲಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಒಂದು ಚರ್ಚಾ ಸ್ಪರ್ಧೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಚರ್ಚೆಗೆ 10 ನಿಮಿಷ ಟೈಮ್ ಕೊಡ್ತಾರೆ. ಒಟ್ಟು 8 ರೌಂಡ್ಗಳಲ್ಲಿ ನಡೆಯುತ್ತೆ. ಬಿಕಾಸ್ 16 ಜನ ಕಂಟೆಸ್ಟೆಂಟ್ ಅಲ್ವಾ, ಸೊ ಅದಕ್ಕೋಸ್ಕರ. ಅಂಡ್ ಇದಾದ್ಮೇಲೆ ಇದು ನಾಮಿನೇಷನ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಅಂಡ್ ಫಸ್ಟಿಗೆ ಬಂದಂಥದ್ದೇ ನಮ್ಮ ಕಾವ್ಯ ಅಂಡ್ ರಾಶಿಕಾ ಅವರು. ಸೊ ಫಸ್ಟಿಗೆ ಬಂದಂಥದ್ದೇ ಕಾವ್ಯ ಅಂಡ್ ರಾಶಿಕಾ ಬಂದಾಗ ಅಲ್ಲಿ ಓಕೆ ಚೆನ್ನಾಗಿ ಆಯ್ತು. ಒಂದ್ ಕಡೆಯಿಂದ ನೋಡಿದ್ರೆ ಇಬ್ರು ಕೂಡ ತಮ್ಮ ಒಂದು ಪಾಯಿಂಟ್ಗಳೇನಿದೆಯಲ್ಲ ಸೊ ಅದು ಡಿಫೆಂಡ್ ಮಾಡ್ಕೊಂಡ್ರು. ಜೊತೆಗೆ ಡಿಫೆಂಡ್ ಮಾಡ್ಕೊಳ್ಳೋದಲ್ದೇ ಅವ್ರು ಹೆಂಗೆ ನಮ್ಗಿಂತ ಕಮ್ಮಿ ಅನ್ನೋದು ಕೂಡ ಹೇಳ್ಬೇಕಾಗತ್ತೆ. ಸೊ ಆ ಒಂದು ಲೆಕ್ಕ ತಗೊಂಡ್ರೆ ಕಾವ್ಯ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಂತ ಅನಿಸುತ್ತೆ. ಬಿಕಾಸ್ ಅಲ್ಲಿ ರಾಶಿ ಅಂತ ಬಂದಾಗ ಡಿಸಿಷನ್ ಮೇಕಿಂಗ್ ಅಲ್ಲಿ ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂಡ್ ಇನ್ಫ್ಲುಯೆನ್ಸ್ ಆಗ್ತಾರೆ ಟಾಸ್ಕ್ ಏನೇ ಇದ್ರು ಕೂಡ ಅಂತಂದಾಗ. ಸೊ ಹೌದು ಅಂತ ಕೂಡ ಒಪ್ಕೊಂತಾರೆ. ಅದು ಮೇ ಬಿ ಬಿಗ್ ಮಿಸ್ಟೇಕ್ ಆಯ್ತು ಅಂತ ನನಗನ್ಸುತ್ತೆ ರಾಶಿ ಕಡೆಯಿಂದ. ಸೊ ಅಟ್ಲೀಸ್ಟ್ ಅದು ಇದ್ರೂ ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಬೇಕು. ಜೊತೆಗೆ ಸೊ ನಾವು ಅವ್ರಿಗಿಂತ ಯಾವ ರೀತಿಯಲ್ಲಿ ಬೆಟರ್ ಆಗಿರೋವಂಥದ್ದು ಇದೀವಿ ಅನ್ನೋದನ್ನ ಅಲ್ಲಿ ಹೇಳ್ಬೇಕಾಗತ್ತೆ. ಸೊ ನಮ್ಮ ಹತ್ರ ಏನಾದರೂ ನೆಗೆಟಿವ್ ಇದ್ರೂ ಕೂಡ ಅದನ್ನ ಹೇಳ್ಕೊಳ್ಳೋಂಗಿಲ್ಲ, ಒಪ್ಕೊಳ್ಬಾರ್ದು ಅದನ್ನ. ಸೊ ಅದನ್ನ ಒಪ್ಕೊಳ್ಳೋದನ್ನೇ ಡಿಫೆಂಡ್ ಮಾಡ್ಕೊಂಡು ಅವ್ರ ಹತ್ರ ಏನು ನೆಗೆಟಿವ್ ಇದೆ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ. ಸೊ ಅದು ಚರ್ಚೆ ನಡೆಯುವಂಥದ್ದು. ಬಟ್ ಈಗ ಒಪ್ಕೊಂಡ್ರು ಹೌದು ನಾನು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ರಾಶಿಕಾ ಒಪ್ಕೊಂಡು. ಆ್ಯಂಡ್ ಕೆಲವೊಂದು ರಿಸಲ್ಟ್ಗಳು ಅಂತ ಬಂದಾಗ ನಮ್ಮ ಇಲ್ಲಿ ರಘು ರಿಸಲ್ಟ್ ಹೇಳ್ಬೇಕಾಗತ್ತೆ. ಬಿಕಾಸ್ ಈ ಒಂದು ಡಿಬೇಟ್ ಅಲ್ಲಿ ಯಾರು ಬೆಟರ್ ಆಗಿ ಮಾಡಿದ್ರು ಅಂತ ಅಲ್ಲಿ ಮೇ ಬಿ ಫಸ್ಟ್ ತಗೊಂಡಿರುವಂಥದ್ದು ಕಾವ್ಯ ಹೆಸರು ತಗೊಂತಾರೆ. ಸೊ ಮೇ ಬಿ ಅವರು ಸೇಫ್ ಆಗ್ಬೋದು ಅಂತ ಅನ್ಸುತ್ತೆ. ಇದಾದ್ಮೇಲೆ ರಕ್ಷಿತಾ ವರ್ಸಸ್ ನಿಶಾ. ಸೊ ಇವ್ರಿಬ್ಬರದ್ದು ಕಾನ್ವರ್ಸೇಷನ್ ಆಯ್ತಲ್ಲ, ಇದ್ರಲ್ಲಿ ಒಂಚೂರು ಕೂಡ ಒಂದು ಏನು ಹೇಳ್ತೀವಿ ಅಂತಂದ್ರೆ ಹುರುಳಿಲ್ಲ ಅಂತಾನೆ ಹೇಳ್ಬೋದು. ಬಿಕಾಸ್ ಇಬ್ರು ಕೂಡ ಕೆಲವು ಟೈಮಲ್ಲಿ ರಕ್ಷಿತಾದ ಅನ್ಸುತ್ತೆ ನನಗೆ ತುಂಬಾ ಓವರ್ ಆಗಿ ಕಿರಿಸ್ತಾರೆ ಅಂತ. ಸೊ ಕೆಲವು ವಿಷಯ ಇದೆಯೋ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬಾ ಕಿರಿಸ್ತಾರೆ. ಅದು ಏನಕ್ಕೆ ಕಿರಿಸ್ತಾರೋ ಏನೋ ಅಂತ ಗೊತ್ತಿಲ್ಲ. ವಿಷಯಗಳು ಅದು ಇದು ಅಂದ್ರೆ ಮುಗಿಸ್ಬಿಡ್ತಾರೆ ಕೆಲವೊಂದನ್ನ. ಬಟ್ ಬೆಟರ್ ಆಗಿರೋವಂಥದ್ದು ಅದರಲ್ಲಿ ಏನು ಎಷ್ಟು ಮಾತಾಡ್ತಾರಲ್ಲ ಅದರಲ್ಲಿ ವಿಷಯ ಇರೋದು ಎಷ್ಟೇ ಇರುತ್ತೆ. ಸೊ ಅದು ಇತ್ತೀಚೆಗೆ ತುಂಬಾ ಅಂದ್ರೆ ತುಂಬಾ ಕಿರಿಸ್ತಾರೆ ಮಾತುಕತೆ ಆಗೋ ಟೈಮಲ್ಲಿ. ಅದನ್ನ ಸಮಾಧಾನವಾಗೂ ಕೂಡ ಹೇಳ್ಬೋದು. ಅಗೇನ್ ಅಲ್ಲಿ ರಿಷಾ ಹೇಳಿದ್ರು. ಸೊ ಇಲ್ಲೆಲ್ಲ ಅಷ್ಟೆಲ್ಲ ಮಾತಾಡೋರು ಸುದೀಪ್ ಸರ್ ಮುಂದೆ ಹೋಗಿ ಸುಮ್ಮನೆ ಅದು ಇದು ಲೈಕ್ ಗೀಕಲ್ಲೇ ಮುಗಿಸ್ತಾರೆ ಅನ್ನೋ ರೀತಿಯಲ್ಲಿ. ಅಂದ್ರೆ ಕ್ಯಾಮ್ರಾ ಅಟೆನ್ಷನ್ ಇದೆ ಅವ್ರಿಗೆ. ಸೊ ಎಲ್ಲಿ ಕ್ಯಾಮ್ರಾ ಕಾಣಿಸುತ್ತೆ, ಎಲ್ಲಿ ಅಟೆನ್ಷನ್ ಸಿಗ್ಬೇಕಂತ ಅನ್ಸುತ್ತೆ, ಸೊ ಅಲ್ಲಿ ಆ ರೀತಿಯಲ್ಲಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಏನು ಅಂತಂದ್ರೆ ರಕ್ಷಿತಾ ಕೆಲವು ವಿಚಾರದಲ್ಲಿ ತುಂಬಾ ಗೇಮ್ನ ತುಂಬಾ ಚೆನ್ನಾಗಿ ಅನಲೈಸ್ ಮಾಡಿದ್ದಾರೆ. ಎಲ್ಲಿ ಏನನ್ನ ಹೇಳಬೇಕು ಅವ್ರಿಗೆ ಉಪಯೋಗ ಆಗುತ್ತೆ ಅಂದ್ರೆ ಅಲ್ಲಿ ಕ್ಲಾರಿಟಿ ಅಂತ ಹೇಳ್ತಾರೆ.
ಬಟ್ ಅವ್ರು ಎಲ್ಲೂ ಕನ್ಫ್ಯೂಷನ್ ಆಗಿರ್ತಾರಲ್ಲ, ಸೊ ಅಲ್ಲಿ ಸುಮ್ಮನೆ ಅದು ಇದು ಲೈಕ್ ಗೀಕು ಅನ್ಕೊಂಡು ಏನು ಮಾಡ್ತಾರೆ, ಮುಗಿಸ್ಬಿಡ್ತಾರೆ. ಯಾರೋ ರಿಸಲ್ಟ್ ಬಂದಾಗ ರಕ್ಷಿತಾ ಅವರು ಹೆಸರು ಚೂಸ್ ಮಾಡ್ತಾರೆ, ಅವರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಅನ್ನೋ ರೀತಿಯಲ್ಲಿ. ಆ್ಯಂಡ್ ನನಗೆ ಅದೇ ಅನ್ಸಿರೋದು, ತುಂಬ ಓವರ್ ಆ್ಯಕ್ಟ್ ಮಾಡ್ತಾರೆ ಕೆಲವು ವಿಚಾರದಲ್ಲಿ ರಕ್ಷಿತಾ ಅವರು ಅಂತ ನನಗನ್ಸುತ್ತೆ. ಆ್ಯಂಡ್ ತುಂಬ ಹೈಲೈಟ್ ಅವರು ಆಗಿರೋದು ಅಂತಂದರೆ ಜಾನ್ವಿ ಆ್ಯಂಡ್ ಅಶ್ವಿನಿ ಅವ್ರದ್ದು. ಜಾನ್ವಿ ಅಶ್ವಿನಿ ಸ್ಟಾರ್ಟಿಂಗಲ್ಲಿ ಅದು ಒಂದು ರೀತಿಯಲ್ಲಿ ಕಾಟಾಚಾರಕ್ಕೆ ಅಂತ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಮೀನ್ಸ್ ತುಂಬ ಶುಗರ್ ಕೋಟೆಡ್ ಆಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಶ್ವಿನಿ ಅವರು. ತುಂಬ ಓಪನ್ ಅಪ್ ಆಗಲಿಲ್ಲ. ಸೊ ಅಲ್ಲಿ ರಘು ಅವರು ಒಂದ್ಸಾರಿ ಹೇಳ್ತಾರೆ ಆ್ಯಕ್ಚುಲಿ ಅವರು ಶುಗರ್ ಕೋಟೆಡ್ ಆಗಿ ಹೇಳ್ತಿದ್ರು ಅಶ್ವಿನಿ ಅವರೇ, ತುಂಬ ಇನ್ನೂ ಓಪನ್ ಅಪ್ ಆಗಿ ನೀವು ಡಿಬೇಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ. ಅದಾದ್ಮೇಲೂ ಕೂಡ ಒಂದು ರೀತಿಯಲ್ಲಿ ಅದು ಕಾಮಿಡಿಯಾಗಿ ತೊಗೊಂಡು ಹೋದ್ರು. ಸುದೀಪ್ ಸರೇ ಇಂಟರ್ಫಿಯರ್ ಆಗಕ್ಕೆ ಬಂದರು. ಸೊ ಇದು ಒಂದು ರೀತಿಯ ಹಾಸ್ಯಾಸ್ಪದವಾಗಿ ನಡೀತಾ ಇದೆ. ಸೊ ಯಾವ ರೀತಿಯಲ್ಲಿ ಸೀರಿಯಸ್ ಅಂತ ಬಿಗ್ ಬಾಸ್ ಅವರು ತೋರಿಸ್ಬೇಕಾ ಅನ್ನೋ ರೀತಿಯಲ್ಲಿ ಬಂದಾಗ ಅಗೇನ್ ಅಲ್ಲಿಂದ ಮತ್ತೆ ತಿರ್ಗಾ ಶುರು ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ಓಪನ್ ಅಪ್ ಆದರು. ಸೊ ನಿಮ್ಮಿಂದ ನನಗೆ ಕೆಟ್ಟ ಹೆಸರು, ಒಂದು ರೀತಿ ಕಳಂಕ ಬಂದಿರೋ ರೀತಿ ಆಗ್ತಿದೆ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಗೇನ್ ಮತ್ತೆ ತಿರ್ಗಾ ಅಲ್ಲೂ ಜಾನ್ವಿನ್ ಆಗ್ತಾ ಇದ್ರು. ಸೊ ಅದನ್ನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅವ್ರು ಸೀರಿಯಸ್ ತಗೊಳ್ಳಿಲ್ಲ, ಬಿಗ್ ಬಾಸ್ ಹೇಳಿದಾದ್ಮೇಲೂ ಕೂಡ. ಸೊ ಅದಾದ್ಮೇಲೆ ಅಗೇನ್ ಸ್ವಲ್ಪ ಸೀರಿಯಸ್ ತಗೊಂತಾರೆ. ಅಗೇನ್ ಅಶ್ವಿನಿ ಹೇಳುವಂಥದ್ದು ಅದೇನೆ, ನಿಮ್ಮಿಂದ ನನಗೆ ಕೆಟ್ಟ ಹೆಸರು, ಕಳಂಕ ಬಂದಿರೋ ಅನ್ನಿಸ್ತಾ ಇದೆ. ಆಮೇಲೆ ನೀವು ನನಗೆ ಕಾಂಪಿಟೇಟರ್ ಅಂತ, ಟಫ್ ಕಾಂಪಿಟೇಟರ್ ಅಂತ ಅನ್ನಿಸ್ತಾ ಇಲ್ಲ ಅನ್ನೋವಂಥದ್ದು ಬಂತು. ಅದಾದಮೇಲೆ ಜಾನ್ವಿ ಹೇಳುವಂಥದ್ದು, ಸೊ ಎಲ್ಲೆಲ್ಲಿ ಮಾತಾಡಬೇಕು ಅಲ್ಲೆಲ್ಲಿ ಮಾತಾಡಿದ್ದೀನಿ. ಕೆಲವರು ಫಾಸ್ಟಾಗಿ ಹೋಗ್ತಾರೆ, ಇನ್ನು ಕೆಲವರು ಸ್ಲೋ ಆಗಿ ಹೋದ್ರು ಕೂಡ ಗುರಿಗೆ ಮುಟ್ತಾರೆ ಅನ್ನೋವಂಥದ್ದು. ಆಮೇಲೆ ಅಶ್ವಿನಿ ಹೇಳುವಂಥದ್ದು, ಹಾಗಿದ್ರೆ ನಾವು ಫಾಸ್ಟಾಗಿ ಹೋಗಿ ತಗಲಾಕೊಂತೀವಿ, ದಬಾಕೊಂತೀವಿ, ಸೊ ನಮ್ಮನ್ನು ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ, ಸೊ ತಮಾಷೆ ನೋಡ್ಬೇಕು ಅಂದ್ಕೊಂಡಿದ್ದೀರಾ, ಹಾಗೆ ಹೀಗೆ ಅಂತ ಮಾತುಗಳೆಲ್ಲ ಬಂತು. ಚೆನ್ನಾಗಿ ಮಾತಾಡಿದ್ರು. ಹಂಗೆ ನೋಡೋಕೋದ್ರೆ ಅಶ್ವಿನಿ ಕಡೆಯಿಂದನೇ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥ ಒಂದು ಪಾಯಿಂಟ್ಗಳು ಹಾಕಿದ್ದಾರೆ ಈ ಒಂದು ಡಿಬೇಟ್ ಅಂತ ಬಂದಾಗ. ಓಕೆ, ಬಟ್ ಇಲ್ಲಿ ನಮ್ಮ ರಘು ಅವ್ರು ತೊಗೊಂಡಿರುವಂಥದ್ದು ಜಾನ್ವಿ ಅವರ ಹೆಸರು ತೊಗೊತಾರೆ. ಗೊತ್ತಿಲ್ಲ ಏನಕ್ಕೆ ತೊಗೊಂಡ್ರು ಅಂತ. ಮಾತಲ್ಲಿ ತೂಕ ಇದೆ ಅಥವಾ ಮನಸ್ಸಲ್ಲಿರೋದನ್ನ ಹೇಳಿದ್ರು ಅನ್ನೋವಂಥದ್ದು ಬಂತು. ಆಮೇಲೆ ಅಶ್ವಿನಿ ಅವರು ಸ್ವಲ್ಪ ಹೆಜಿಟೇಟ್ ಮಾಡಿದ್ರು ಅಂತ ಹೇಳಿದ್ರು. ಓಕೆ, ಅಶ್ವಿನಿ ಅವರು ಸ್ಟಾರ್ಟಿಂಗಲ್ಲಿ ಹೆಜಿಟೇಟ್ ಮಾಡಿದ್ದಾರೆ, ಬಟ್ ಅದಾದಮೇಲೆ ನನ್ನ ಪ್ರಕಾರ ಅಶ್ವಿನಿ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಗಿಲ್ಲಿ ವರ್ಸಸ್ ಚಂದ್ರಪ್ರಭಾ ಸ್ಟಾರ್ಟ್ ಆಗುತ್ತೆ. ಚಂದ್ರಪ್ರಭಾ ಹೇಳಿರುವಂಥದ್ದು ಬೇರೆ ಶೋ ಥರ ಅಲ್ಲ, ಇದು ಒಂದು ರೀತಿಯಲ್ಲಿ ಸುಮ್ಮನೆ ನಗ್ತೀಯಾ, ಬೇರೆಯವ್ರಿಗೆ ಹರ್ಟ್ ಮಾಡ್ತೀಯಾ, ಹಾಗೆ ಹೀಗೆ ಅಂತಂದಾಗ ಬೇರೆ ಶೋ ಥರ ಇದು ಕಾಮಿಡಿ ಶೋ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳಕ್ಕೆ ಬಂದ ಅವನು. ಅದಾದ್ಮೇಲೆ ಗಿಲ್ಲಿ ಹೇಳುವಂಥದ್ದು ಇದು ಒಂದು ರಿಯಾಲಿಟಿ ಶೋ, ಇಲ್ಲಿ ರಿಯಲ್ ಆಗಿರಬೇಕು, ಐಡೆಂಟಿಟಿ ಮ್ಯಾಟರ್ ಆಗುತ್ತೆ ಅನ್ನೋ ರೀತಿಯಲ್ಲಿ. ನಂದು ಕಾಮಿಡಿ ಐಡೆಂಟಿಟಿ, ನಾನು ಕಾಮಿಡಿ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಚಂದ್ರಪ್ರಭಾ ಹೇಳುವಂಥದ್ದು ಬಿಗ್ ಬಾಸ್ ರೂಲ್ಸ್ ಫಾಲೋ ಮಾಡಲ್ಲ ಅಂದರೆ ನನಗೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋವಂಥದ್ದು. ಸೊ ಅವಾಗಲೇ ಲೇ ಏನೋ ಅಂತಿದ್ದ ಅಂತ. ಆ್ಯಂಡ್ ಅಲ್ಲಿ ಹೇಳಿರುವಂಥದ್ದು ಅದು ಟಾಸ್ಕಲ್ಲಿ ಹೇಳಿರುವಂಥದ್ದನ್ನ ತಂದಿಲ್ಲಿ ಶಿಷ್ಯ ಇಲ್ಲಿ ರೀಸನ್ ಕೊಡ್ತಿದ್ದಾನೆ. ಆ್ಯಂಡ್ ಚಂದ್ರಪ್ರಭಾ ಹೇಳಿರುವಂಥದ್ದು ಫಾಸ್ಟಾಗಿ ಹೋಗ್ತಿದ್ಯಾ, ಪಂಚರ್ ಆಗ್ತೀಯಾ, ಹುಷಾರಾಗಿರೋ ಅಂತ ಹೇಳಿದಾಗ ನಾನು ಸ್ಟೆಪ್ನಿ ಹಾಕೊಂಡು ಓಡಿಸ್ತೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ದ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆಮೇಲೆ ಚಂದ್ರಪ್ರಭಾ ಅಷ್ಟೇ, ಜಂಟಿ ಇದ್ದಾಗ ಸತೀಶ್ ಅವ್ರು ಏನು ಅವ್ರಿಗೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಹಾಗೆ ಹೀಗೆ ಅಂತ ನಡೀತಾ ಇತ್ತು. ಬಟ್ ಜಂಟಿಯಿಂದ ಹೊರಗಡೆ ಬಂದ್ಮೇಲೂ ಕೂಡ ಅಷ್ಟೇ, ಏನು ದಬಾಕಿಲ್ಲ ಮನುಷ್ಯ ಅವಾಗಿಂದ. ಹೆಣ್ಮಕ್ಳನ್ನ ಹೆಸರು ತಗೊಂಡು ಸೊ ಅಲ್ಲಿ ಬೇಳೆ ಬೇಯಿಸ್ಕೊಂತಿ ಅನ್ನೋವಂಥದ್ದು ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ. ಅವಾಗ ನಮ್ಮ ಅಶ್ವಿನಿ ಅವರು ಫುಲ್ ಖುಷಿ ಆಗ್ಬಿಟ್ರು, ಓ ಇದು ಕರೆಕ್ಟ್ ಅನ್ನೋ ರೀತಿಯಲ್ಲಿ. ಆ್ಯಂಡ್ ಗಿಲ್ಲಿ ಹೇಳುವಂಥದ್ದು ನೀನು ಮಾಡಿಲ್ವ ಅನ್ನೋ ರೀತಿಯಲ್ಲಿ ಒಂದು ಕ್ವಶನ್ ಮಾಡ್ತಾನೆ. ಬಿಕಾಸ್ ಅವನು ರಿಷಾ ಜೊತೆಗೆ ಒಂದು 2-3 ದಿವಸದಿಂದ. ಸೊ ಅದಕ್ಕೋಸ್ಕರ ಅಲ್ಲಿ ಆ ಒಂದು ಹೆಸರು ಹೇಳಿರುವಂಥದ್ದು ಗಿಲ್ಲಿ. ಮೀನ್ಸ್ ನೀವು ಕೂಡ ಹೆಣ್ಮಕ್ಳನ್ನ ಹೆಸರು ತಗೊಂಡು ಬೇಳೆ ಬೇಯಿಸ್ಕೊಂತಿದ್ದೀರಾ ಅಂತ. ಆ್ಯಂಡ್ ಇಲ್ಲಿ ನಮ್ಮ ರಿಸಲ್ಟ್ ಬಂದು ರಘು ಅವ್ರು ಹೇಳುವಂಥದ್ದು ಚಂದ್ರಪ್ರಭಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ಯಾವುದು ಅಂತ ಗೊತ್ತಿಲ್ಲಪ್ಪ. ಡಿಬೇಟಲ್ಲಿ ಚೆನ್ನಾಗಿ ಮಾಡ್ತಾರೆ, ಆಮೇಲೆ ಕಾಮಿಡಿ ಅಷ್ಟೇ ಅಲ್ಲ, ಬಟ್ ಕೆಲಸ ಅಂತ ಬಂದಾಗ, ಕ್ಯಾರೆಕ್ಟರ್ ಅಂತ ಬಂದಾಗ, ಬೇರೆಯವರಿಗೆ ರೆಸ್ಪೆಕ್ಟ್ ಕೊಡೋದಂದ್ರೆ ಬಂದಾಗ ಸೊ ಅವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ನನ್ನ ಪ್ರಕಾರ ಇದು ರಿಸಲ್ಟ್ ಏನಿಲ್ಲ, ಜನಗಳ ರಿಸಲ್ಟೇ ಮುಖ್ಯ ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಕೆಲವು ಟೈಮಲ್ಲಿ ರಘು ಅವ್ರು ಮೇ ಬಿ ಪರ್ಸ್ನಲ್ ಅವರ ಒಂದು ಡಿಸಿಷನ್ಗಳನ್ನ ಹೇಳ್ತಾರೆ ಅಂತ ಅನ್ಸುತ್ತೆ. ಡಿಬೇಟ್ ನೋಡಬೇಕು ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನೋಡಬೇಕು. ಈ ಡಿಬೇಟ್ ಆದರೂ ಕೂಡ ಅಷ್ಟೇ, ಡಿಬೇಟಲ್ಲಿ ನನ್ನ ಪ್ರಕಾರ ಚಂದ್ರಪ್ರಭಾ ಯಾವುದರಲ್ಲಿ ಅವನು ಕರೆಕ್ಟ್ ಆಗಿದ್ದ ಅಂತ ಎಲ್ಲದಕ್ಕೂ ಕೂಡ ಗಿಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದಾನೆ. ಓಕೆ, ಸೊ ಅದು ನನಗೆ ಎಲ್ಲೋ ಸರಿ ಅಂತ ಅನಿಸ್ಲಿಲ್ಲ. ಓಕೆ, ಅದಾದಮೇಲೆ ಸ್ಪಂದನ ಮಲ್ಲಮ್ಮ. ಸೊ ಇಲ್ಲಿ ಮಲ್ಲಮ್ಮ ಅವ್ರನ್ನ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಗೆ ಓಕೆ ಕರೆಸಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಕೆಲವ್ರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ, ಸೊ ಅವ್ರನ್ನ ರೆಸ್ಪೆಕ್ಟಿಂದನೇ ನೋಡೋಣ ಅಂತ ಅಂದ್ಕೊಂಡಿದ್ದಾರೆ. ಬಿಕಾಸ್ ಇದು ನಾಟ್ ಓನ್ಲಿ ಇದೇನು ಹಿಂದಿ ಬಿಗ್ ಬಾಸು, ಬೇರೆ ಭಾಷೆ ಬಿಗ್ ಬಾಸ್ ಅಲ್ಲ ಇದು. ಎಲ್ಲ ಕಂಟೆಸ್ಟೆಂಟ್ಗಳು ಅಷ್ಟೇ ರ್ಯಾಶ್ ಆಗಿ ಮಾತಾಡಲಿಕ್ಕೆ ಅಲ್ಲಿ ಸ್ವಲ್ಪ ಹಿಂಜರಿತಿದ್ದಾರೆ. ನಾನು ನೋಡಿದ್ದೀನಿ ಸುಮಾರು ಟೈಮಲ್ಲಿ. ಮಲ್ಲಮ್ಮ ಅಪೋಸಿಟ್ ಆಗಿ ಕೆಲವು ಜನ ಅಲ್ಲಿ ಮಾತಾಡೋದು ಯಾಕೆ ಸುಮ್ಮನೆ ಅನ್ನೋ ರೀತಿಯಲ್ಲಿ ಇದ್ದಾರೆ. ಮೀನ್ಸ್ ಅವ್ರ ವಯಸ್ಸಿಗೆ ಮರ್ಯಾದೆ ಕೊಟ್ಟು ಅದಕ್ಕೋಸ್ಕರ ಸುಮ್ಮನೆ ಇದ್ದಾರೆ. ಸೊ ಅದು ಇಲ್ಲಿ ವರ್ಕ್ ಆಗಲ್ಲ ನನ್ನ ಪ್ರಕಾರ. ಬಿಕಾಸ್ ನೀವು ಮಲ್ಲಮ್ಮ ಏನು ಮಾಡ್ತಾರೆ ಅಂದರೆ, ಅವ್ರು ಏನಾದ್ರು ಹೇಳಬೇಕು ಅಂದಾಗ ಹೇಳ್ತಾರೆ, ಅದು ತಪ್ಪೋ ಸರಿನೋ ಏನೋ ಗೊತ್ತಿಲ್ಲ, ಈ ಆಟಕ್ಕೆ ಸಂಬಂಧಪಟ್ಟಿದ್ದು ಏನೋ ಗೊತ್ತಿಲ್ಲ. ಇವತ್ತಿನ ಇದರಲ್ಲೂ ಕೂಡ ನೋಡಿ ನೀವು, ಸೊ ನನ್ನ ವಯಸ್ಸೇನೋ ಅವ್ರ ವಯಸ್ಸೇನೋ, ಅವ್ರಿಗೂ ವಯಸ್ಸಿಗಿಂತ ನಾನು ತುಂಬ ಚೆನ್ನಾಗಿ ಮಾಡ್ತೀನಿ, ಮನೆ ಕಸ ಗುಡಿಸ್ತೀನಿ, ಅದು ಗುಡಿಸ್ತೀನಿ, ಇದು ಗುಡಿಸ್ತೀನಿ, ಹಾಗೆ ಹೀಗೆ ಅನ್ನೋವಂಥದ್ದು ಮಾತುಗಳು ಬರುತ್ತೆ. ಆಮೇಲೆ ಅವ್ರು ಬರೀ ಬಣ್ಣ ಬಡ್ಕೊಳ್ಳೋದು, ಡ್ರೆಸ್ ಹಾಕ್ಕೊಳ್ಳೋದು, ತಿರುಗಾಡೋದು, ಸೊ ಈ ಥರನೇ ಮಾತಾಡ್ತಾರೆ. ಆಮೇಲೆ ಅವ್ರು ಆಟ ಅಂತ ಅಂದ್ಕೊಂಡ್ರೆ ಬರೀ ಕೆಲಸ ಗುಡಿಸೋದು ಅದು ಇದು ಅಂತ ಅಂದ್ಕೊಂಡಿದ್ದಾರೆ.
ಬಟ್ ಅದಲ್ಲ, ಇಲ್ಲಿ ತುಂಬಾ ಒಂದು ಎಲ್ಲ ಆ್ಯಂಗಲಿಂದ ಕೂಡ ಆಟ ಆಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅದೆಲ್ಲ ಹೇಳುವಂಥದ್ದು ಮಲ್ಲಮ್ಮ ಯಾಕೆ ವೀಕು ಅನ್ನೋದನ್ನ ಹೇಳಲಿಕ್ಕೆ ಸುಮಾರು ಜನ ಅಲ್ಲಿ ಹಿಂಜರಿತಿದ್ದಾರೆ. ಬಿಕಾಸ್ ಅವ್ರ ವಯಸ್ಸು ನೋಡ್ಕೊಂಡು ಇವ್ರೇನು ಹೇಳ್ತಾರೆ ಅಂದರೆ, ನನ್ನ ವಯಸ್ಸು ಎಷ್ಟಿದೆ, ನಿಮ್ಮ ವಯಸ್ಸು ಎಷ್ಟಿದೆ, ಸೊ ನಿಮ್ಗಿಂತ ನಾನು ತುಂಬ ಚೆನ್ನಾಗಿ ಆಡ್ತೀನಿ, ಹಾಗಾಡ್ತೀನಿ, ಹೀಗಾಡ್ತೀನಿ ಅನ್ನೋದೇ ಬರುತ್ತದೆ. ಕೊನೆಗೆ ಅಲ್ಲಿ ಬರುವಂಥದ್ದು ವಯಸ್ಸು ಬರುತ್ತೆ, ಅಥವಾ ನನಗೆ ಅರ್ಥ ಆಗಲ್ಲ ಅಂತ ಬರುತ್ತೆ. ಸೊ ಇದೆಲ್ಲ ಅಂತ ಬಂದಾಗ ಸೊ ಅವ್ರಿಗೆ ಇನ್ನೇನು ಮಾತಾಡೋಕ್ಕಾಗುತ್ತೆ ಅವ್ರ ಎದುರುಗಡೆಗೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ಅಲ್ಲಿ ಎದುರುಗಡೆ ಇರುವಂಥ ಸ್ಪರ್ಧಿ ಸೈಲೆಂಟ್ ಆಗಬೇಕಾಗುತ್ತೆ. ಇನ್ನು ಕೆಲವು ಟೈಮಲ್ಲಿ ನಾನು ಹೇಳ್ತಾ ಇದ್ದೀನಲ್ವ, ಕನ್ನಡ ಅಂತ ಬಂದಾಗ ಸ್ವಲ್ಪ ಇಲ್ಲಿ ವಯಸ್ಸಾದಂಥವ್ರಿಗೆ, ಹಿರಿಯರಿಗೆ ಗೌರವ ಕೊಡುವಂಥದ್ದು ನಮ್ಮಲ್ಲಿ ಇದೆ. ಸೊ ಅದು ಶೋ ಒಳಗಡೆ ಕೂಡ ಇದೆ. ಸೊ ಅಷ್ಟು ಡೈರೆಕ್ಟಾಗಿ ಒಂದು ಅಪೋಸಿಟ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ, ಅದನ್ನು ಹಿಂಜರಿತಿದ್ದಾರೆ. ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಫಸ್ಟ್ ವೀಕ್ ಅಂತ ಅನ್ಸುತ್ತೆ, ಕಾವ್ಯ ಅವರೊಂದು ಮಾತು ಹೇಳ್ತಾರೆ. ನಾರ್ಮಲ್ ಎಲ್ರಿಗೂ ಕೂಡ ಹೇಳ್ಕೊಂಡು ಬಂದಿರ್ತಾರೆ ಇಂಡಿವಿಜುವಲ್ ಆಗಿ, ಜೊತೆಗೆ ಅಲ್ಲಿ ಗ್ರೂಪಲ್ಲಿ ಕುಂತಾಗ ಕೂಡ ಹೇಳ್ತಾರೆ, ಟಾಯ್ಲೆಟ್ಗೆ ಹೋದವರು ಸ್ವಲ್ಪ ನೀರು ಸ್ವಲ್ಪ ಏನಾದರೂ ಹಾಕಿನೋ ಅಥವಾ ಕಡಿಮೆ ಯೂಸ್ ಮಾಡಿನೋ ಅಂದಂಗೆ ಇತ್ತದು. ಸೊ ಅಲ್ಲಿ ಹೇಳೋ ಟೈಮಲ್ಲಿ ಮಲ್ಲಮ್ಮ ಬಂದ್ಬಿಡ್ತಾರೆ, ಇವಳು ನನಗೆ ಹೇಳ್ತಿದ್ದಾಳೆ, ನನಗೆ ಗೊತ್ತು, ನಾವು ಹಳ್ಳಿಯವರಲ್ವಾ, ಹಾಗೆ ಹೀಗೆ ಅನ್ನೋದು ರೀತಿಯಲ್ಲಿ ಮಾತಾಡಿದ್ರು. ಸೊ ಇವತ್ತು ಕೂಡ ಅಷ್ಟೇ, ಅಲ್ಲಿ ಡ್ರೆಸ್ ಹಾಕ್ತಾರೆ, ಅದು ಮಾಡ್ತಾರೆ, ಮೇಕಪ್ ಮಾಡ್ಕೊತಾರೆ, ಅದು ಅವ್ರವ್ರ ಪರ್ಸ್ನಲ್. ಅದು ಬಿಟ್ಟು ನೀವು ಅವ್ರಿಗಿಂತ ಆಟ ಅಂತ ಬಂದಾಗ ಏನು ಮಾಡಿದ್ರೆ ಅನ್ನೋದು ಹೇಳಬೇಕೆ ಹೊರತು ಸೊ ಅವ್ರ ಬಗ್ಗೆ ಬಟ್ಟೆ ಗಿಟ್ಟೆ ಅನ್ನೋವಂಥದ್ದಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಸ್ಪಂದನ ಎಲ್ಲಿ ಬೇಕೋ ಅಲ್ಲಿ ಯೋಚನೆ ಮಾಡಿ ಮಾತಾಡ್ತೀನಿ, ಅಥವಾ 100% ಟಾಸ್ಕಲ್ಲಿ ಕೊಟ್ಟಿದ್ದೀನಿ, ಜಗಳದಲ್ಲಿ ಸ್ಟ್ಯಾಂಡ್ ತೊಗೊತೀನಿ ಅನ್ನೋವಂಥದ್ದು. ಮಲ್ಲಮ್ಮ ಇಲ್ಲಿವರೆಗೂ ಕೂಡ ಯಾವುದೋ ಒಂದು ಜಗಳದಲ್ಲಿ ಆದ್ರೂ ಆಗಿರ್ಬೋದು, ಯಾರೇ ಮಾತಾಡ್ದಾಗಾದ್ರೂ ಆಗಿರ್ಬೋದು, ಎಲ್ಲೂ ಕೂಡ ಬಂದು ಇನ್ನೊಬ್ಬರಿಗೆ ಹಿಂಗೆ ಮಲ್ಲ ಹಿಂಗೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಓಕೆ, ಒಂದು ರೀತಿಯಲ್ಲಿ ಧ್ರುವನ್ ಜೊತೆಗೆ ಸೆಟ್ಲ್ ಆಗಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಟಾಸ್ಕೋ ಅಂತ ಬಂದಾಗ ಕೂಡ ಅಷ್ಟೇ, ಅವರೆಲ್ಲೂ ಕೂಡ ನಾನು ಆಡ್ತೀನಿ ಅಂತ ಎಲ್ಲೂ ಬಂದಿಲ್ಲ. ಆಮೇಲೆ ಹೇಳ್ತಾರೆ, ನನಗೆ ಎಲ್ಲೂ ಕೂಡ ಚಾನ್ಸ್ ಕೊಟ್ಟಿಲ್ಲ, ಇನ್ನು ಮುಂದೆ ಆಡ್ತೀನಿ ಅನ್ನೋದ್ರಲ್ಲಿ ಇದ್ದಾರೆ ಹೊರತು. 4 ವಾರ ಕಳೆದೋಗಿದೆ. ಬಿಗ್ ಬಾಸ್ ಮನೆ ಒಳಗಡೆಗೆ ಆ ಸ್ಟಾರ್ಟಿಂಗ್ ಏನು ಅವ್ರದ್ದು ಹೈಪ್ ಇತ್ತಲ್ಲ, ಅದರಿಂದನೇ ಇಲ್ಲಿವರೆಗೂ ಬಂದಿದ್ದಾರೆ. ಬಿಟ್ರೆ ನನ್ನ ಪ್ರಕಾರ ಇನ್ನೂ ಅವ್ರದ್ದು ಏನು ಆಟ ಅಂತ ಬಂದಿಲ್ಲ, ಎಂಟರ್ಟೈನ್ಮೆಂಟ್ ಅಂತೂ ಕೂಡ ಬಂದಿಲ್ಲ. ಸೊ ಈ ಥರ ಚರ್ಚೆಗಳಂತ ಬಂದಾಗ ಖಂಡಿತವಾಗ್ಲೂ ಮಲ್ಲಮ್ಮ ಅವರು ಫೇಲ್ ಆಗೇ ಆಗ್ತಾರೆ. ಆಮೇಲೆ ಅಲ್ಲಿ ಇನ್ನೂ ಅವ್ರಿಗೆ ಅಪೋಸಿಟ್ ಆಗಿ ಕಂಟೆಸ್ಟೆಂಟ್ ಅಂತ ಅಂದ್ಕೊಂಡ್ರೆ ಅವರು ತುಂಬ ಕಷ್ಟ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಬರುವಂಥದ್ದು. ವಯಸ್ಸು ಅನ್ನೋವಂಥದ್ದು ಇದೆಯಲ್ಲ, ಅದು ಅಡ್ಡ ಬರಬಾರ್ದು, ಬಟ್ ಅದು ಬರ್ತಾ ಇದೆ. ಸೊ ಅದು ಬಂದರೆ ಅಲ್ಲಿ ಬೇರೆ ಕಂಟೆಸ್ಟೆಂಟ್ಗಳು ಏನು ಮಾಡೋಕ್ಕಾಗಲ್ಲ. ಸೊ ಅವ್ರು ಸೋಲು ಒಪ್ಕೊಬೇಕಾಗುತ್ತೆ, ಮೀನ್ಸ್ ಸೈಲೆಂಟ್ ಆಗಬೇಕಾಗುತ್ತೆ. ಸೋಲು ಅನ್ನೋದಕ್ಕಿಂತ ಸೈಲೆಂಟ್ ಆಗಬೇಕಾಗುತ್ತೆ. ಸೊ ಅದಕ್ಕಿಂತ ಜಾಸ್ತಿ ಮಾತಾಡೋಕೆ ಹೋದರೆ ಹೊರಗಡೆ ಕೆಟ್ಟವರಾಗ್ತಾರೆ ಅಲ್ವಾ ಜನಗಳ ದೃಷ್ಟಿನಲ್ಲಿ. ಸೊ ಏನು ಅವ್ರದ್ದು ವಯಸ್ಸು ಎಷ್ಟಿದೆ, ಅವ್ರ ವಯಸ್ಸು ಎಷ್ಟಿದೆ ನೋಡಿ, ಈ ಅಲ್ಲಿವರೆಗೂ ಮಾಡೋದೇ ಬೆಟ್ರು ಅನ್ನೋ ರೀತಿ ಅನಿಸುತ್ತೆ. ಆ್ಯಂಡ್ ಹೊರಗಡೆ ಕೂಡ ಅಷ್ಟೇ, ಅವ್ರದ್ದು ಅಷ್ಟು ಜನ ಬೆಂಬಲ ಸದ್ಯಕ್ಕಂತೂ ಕಾಣಿಸ್ತಲ್ಲ ನೋಡೋಕೆ ಹೋದ್ರೆ. ಸ್ಟಾರ್ಟಿಂಗ್ ಇದ್ದಂಥದ್ದು ಬೇರೆಯವ್ರಿಗಿಂತ ಜಾಸ್ತಿ ಇರ್ಬೋದು, ಬಟ್ ಕೊನೆಗೆ ಅಗೇನ್ ಗಿಲ್ಲಿ ನಮ್ಮ ಪ್ರಿನ್ಸಿಪಾಲ್ ಹತ್ರ ಹೇಳ್ತಿರುವಂಥದ್ದು, ನಾನು ಲೀಡರ್ ಆಗ್ಬೇಕು ಅಷ್ಟೇ, ನಿಮ್ಗೆ ಕ್ವಾಲಿಟೀಸ್ ಇಲ್ವಾ, ನಾನು ಆಗ್ತೀನಿ, ನನ್ನ ಮಾಡಿ ಅನ್ನೋ ರೀತಿಯಲ್ಲಿ ಆರ್ಡರ್ ಮಾಡ್ತಾ ಇದ್ದ. ಕಾಲೇಜಿಂದ ಎದ್ದು ಬಿಸಾಕ್ತೀನಿ ಅನ್ನೋ ರೀತಿಯಲ್ಲಿ ರಘು ಹೇಳ್ತಾ ಇದ್ದ, ಗೆಟ್ ಔಟ್ ಅನ್ನೋ ರೀತಿಯಲ್ಲಿ. ಅದಕ್ಕೇನು ಹೇಳ್ತಾ ಇಲ್ವಾ, ಫೈನಲ್ ಆಗಿ ಏನಾಗೋದು ಅಂತಂದ್ರೆ ಜನಗಳು ಇಷ್ಟಪಡ್ತಿದಾರ ಅಥವಾ ಜನಗಳಿಗೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆಯಾ ಅಷ್ಟೇ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾವ ವ್ಯಕ್ತಿಯಿಂದ ಆ ಬಿಗ್ ಬಾಸ್ ಶೋಗೆ ಕಾಂಟ್ರಿಬ್ಯೂಷನ್ ಇದೆ, ಅದು ನೆಗೆಟಿವೋ ಪಾಸಿಟಿವೋ ಏನೋ ಎತ್ತನೋ ಗೊತ್ತಿಲ್ಲ. ಸೊ ಯಾವನ್ ಪಾಸಿಟಿವ್ ಇರ್ತಾನೆ ಅವನೊಬ್ಬನ ವಿನ್ನರ್ ಅಂತ ಘೋಷಣೆ ಮಾಡ್ತಾನೆ. ಸದ್ಯಕ್ಕಿರೋವಂಥದ್ದಲ್ಲಿ ಇರೋ ಹೆಸರುಗಳೇ 2. ಒಂದು ನೆಗೆಟಿವ್ ಆಗಿ ಇಲ್ಲಿವರೆಗೂ ಅಶ್ವಿನಿ ಬಂದಿದ್ದಾರೆ, ಅವ್ರಿಗೆ ಕೌಂಟ್ರ್ ಕೊಟ್ಕೊಂಡು ನಮ್ಮ ಗಿಲ್ಲಿ ಬಂದವನೆ. ಅವರಿಬ್ಬರದೇ ಹೆಸರು ಬಂದಿರುವಂಥದ್ದು ಟಾಪಲ್ಲಿ ತಗೊಳಕ್ಕೆ ಹೋದರೆ ಎ ಕ್ಯಾಟಗರಿನಲ್ಲಿ. ಇನ್ನು ಕೆಳಗಡೆಗೆ ಬಿ ಕ್ಯಾಟಗರಿ, B+ ಇವರ ಇರ್ಬೋದೇನೋ, ಬಟ್ ಟಾಪಲ್ಲಿ ಅಂತಂದರೆ ಅದು ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರು. ಓಕೆ, ಅವರಿಬ್ಬರು ಹೆಸರು ಬಂದಿದೆ. ಅದು ಕೆಳಗಡೆಗೆ ಪಾತ್ರದಲ್ಲಿ ಇರುವಂಥವ್ರು ಸುಮಾರು ಜನ ಇದ್ದಾರೆ. ಮಲ್ಲಮ್ಮ ಆದರೂ ಆಗಿರ್ಬೋದು, ಸ್ಪಂದನ ಆದರೂ ಆಗಿರ್ಬೋದು, ಅಭಿಷೇಕ್ ಆದರೂ ಆಗಿರ್ಬೋದು, ಅದ್ರ ಮೇಲೆ ಒಂದು ಸ್ವಲ್ಪ ಮಾಳು ಬರ್ಬೋದು, ಧನುಷ್ ಬರ್ಬೋದು. ಸೊ ಈ ರೀತಿಯಲ್ಲಿ ಇದೆ, ರಾಶಿಕಾ ಬರ್ಬೋದು. ಹಾಗೆ ಈ ಥರ ವಿಷಯಗಳನ್ನ ಬಂದಾಗ ಕೆಲವರು ಟಾಪ್ ಇದ್ದಾರೆ, ಕೆಲವರು ಕೆಳಗಡೆ ಇದ್ದಾರೆ. ಅದೇ ಕೆಲವ್ರನ್ನ ಕೆಳಗಡೆ ಯಾರಿದ್ದಾರೆ ಅವ್ರನ್ನ ಆಚೆ ಹಾಕೋದು ಬೆಟ್ರ್ ಅಂತ ನನಗನ್ಸುತ್ತಪ್ಪ. ಓಕೆ, ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.